ಗುಡ್ ಮಾರ್ನಿಂಗ್ ವ್ಯೂವರ್ಸ್. ನೋಡಿ ನನ್ನ ಮಗ ಹೇಗೆ ಆಟ ಆಡ್ತಾಯಿದ್ದಾನೆ ಅಂತ ಹೇಳಿಬಿಟ್ಟು ಅವ್ರ ಅಕ್ಕ ಮತ್ತು ಅವ್ರ ಡ್ಯಾಡಿ ಅಯ್ಯಪ್ಪ ಸ್ವಾಮಿ ಹೋಗಿದ್ದಾರಲ್ಲ, ಸೊ ಇನ್ನು ಮಮ್ಮಿ ಜೊತೆನೇ ಆಟ ಫುಲ್ಲು. ಬೆಳಗ್ಗೆ 5 o'clock ಗೆದ್ದಿರೋದು, ಇನ್ನು ನಿದ್ದೆ ಇಲ್ಲ ಏನೂ ಇಲ್ಲ. ಬೆಳಗ್ಗೆ ಟಿಫನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ, ಆದರೂ ಹೇಗೋ ಚಿತ್ರಾನ್ನ ಮಾಡಿ ತಿಂದಾಯಿತು. ಇವಾಗ ಹಾಗೆ ವಿಡಿಯೋ ನೋಡ್ತಾ ಇದ್ದೀವಿ ದೇವ್ರದ್ದು. ಇನ್ನೂ ಮಲಗಿಲ್ಲ, ಸ್ನಾನ ಎಲ್ಲ ಇನ್ನೂ ಆಗಿಲ್ಲ, ಸ್ನಾನ ಮಾಡಿಸ್ಬೇಕು. ಇವಾಗ ಮಾಡಿಸಿ ಮಲಗಿಸ್ಬೇಕು. ನಾವು ಬೆಳಗ್ಗೆ 9 ಗಂಟೆಗೆಲ್ಲ ಪೂಜೆ ಮಾಡಿಬಿಡ್ತೀವಿ. ಮನೆಯಲ್ಲಿ ಪೂಜೆ ಆಯಿತು, ಅಲ್ಲಿ ಯಜಮಾನ್ರದ್ದು ಮಗಳದು ಅಯ್ಯಪ್ಪ ಸ್ವಾಮಿಯಲ್ಲಿ ದರ್ಶನವೂ ಆಯಿತು. ಫೋನ್ ಮಾಡಿದರು, ಸೊ ಹಾಗೆ ಟಿಫನ್ ಮುಗಿಸಿದ್ರಿ ಚಿತ್ರಾನ್ನ. ಇವಾಗ ನೆಕ್ಸ್ಟು ಲಂಚು ಸ್ಟಾರ್ಟ್ ಮಾಡಬೇಕು. ಲಂಚ್ಗೆ ಮೊಸಪ್ಪು ಮಾಡ್ತಾಯಿದ್ದೀವಿ. 1 ಕಪ್ ಹಾಕಿದ್ದೀನಿ. ಇವಾಗ ವಾಶ್ ಮಾಡ್ಕೋತೀವಿ. ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ವಿಸಿಲ್ ಬಿಡಬೇಕು. ಇವಾಗ ಸೊಪ್ಪು ತೊಳಿತಾ ಇದ್ದಾರೆ. ಟಿಫನ್ ಆಯಿತು ಚಿತ್ರಾನ್ನ. ಇವಾಗ ನೆಕ್ಸ್ಟು ಸೊಪ್ಪು ಸಾಂಬಾರು ಮಾಡಬೇಕು. ಅದನ್ನ ಮತ್ತೆನೇ ಮಾಡ್ತಾರೆ. ಅಡುಗೆ ಎಲ್ಲ ಅವರೇ ಮಾಡೋದು, ಟಿಫನ್ನು ಅಡುಗೆ ಎಲ್ಲ. ಇವಾಗ ನೋಡಿ ಸೊಪ್ಪು ತೊಳಿತಾ ಇದ್ದಾರೆ. ಸೊಪ್ಪು ತೊಳಿಬೇಕಾದ್ರೆ ಸೆಕೆಂಡ್ ಟೈಮ್ ತೊಳಿಬೇಕಾದ್ರೆ ನಾವು ಉಪ್ಪು ಹಾಕ್ಕೋತೀವಿ. ಸೊ ಆವಾಗ ಸೊಪ್ಪಲ್ಲಿ ಏನು ಜರ್ಮ್ಸ್ ಇರುತ್ತೋ ಅದೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು 3 times ಆದರೂ ಸೊಪ್ಪು ವಾಶ್ ಮಾಡ್ತೀವಿ. ನೋಡೋಣ ನಮ್ಮ ಮನೇಲಿ ಮೊಸಪ್ಪು ಹೇಗೆ ಮಾಡ್ತಾರೆ ಅಂತ ವಿಡಿಯೋ ಹಾಕ್ತೀನಿ, ನೋಡಿ ಫ್ರೆಂಡ್ಸ್. ಓಕೆ, ನೋಡಿ ಎಷ್ಟು ಮಣ್ಣಿರುತ್ತೆ, ನೋಡಿಕೊಂಡು ತೊಳಿಬೇಕು. ಒಂದು 3 to 4 times ಆದರೂ ವಾಶ್ ಮಾಡಬೇಕು. ನೋಡಿ ಇವಾಗ ಒಂದಿಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು 1-2 minutes ಬಿಡ್ತೀವಿ. ಆವಾಗ ಅದರಲ್ಲಿರೋ ಜಮ್ಸ್ ಎಲ್ಲ ಸಾಯುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋ ಟೈಮ್ ಕರೆಕ್ಟಾಗಿ ಎದ್ದ. ನೋಡಿ 5 ನಿಮಿಷ ಇದೆ ಕೋಳಿ ನಿದ್ದೆ ನನ್ನ ಮಗಂದು. ಇವಾಗ ನಾವು ಲಂಚ್ ಸ್ಟಾರ್ಟ್ ಮಾಡಬೇಕು. ಲಂಚ್ ಮಾಡೋಕ್ಕೆ ಎದ್ಬಿಟ್ಟ. ಬೇಳೆ ಫಸ್ಟ್ ಹಾಕೋತಾ ಇದ್ದೀವಿ. ಹೆಸರು ಬೇಳೆ, ತೊಗರಿ ಬೇಳೆ 2 ಹಾಕ್ಕೊಂಡಿದ್ದೀವಿ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ನೆಕ್ಸ್ಟು 4 ಸತಿ ಸೊಪ್ಪನ್ನ ತೊಳೆದಿದ್ದೀವಿ. ಆ ಸೊಪ್ಪು ಹಾಕ್ಕೋತೀವಿ. ಸೊಪ್ಪು ಬಿಡಿಸ್ಬೇಕಾದ್ರೆ ಸ್ವಲ್ಪ ಬೆರಕೆ ಸೊಪ್ಪೆಲ್ಲ ಇರುತ್ತೆ, ನೋಡ್ಕೊಂಡು ಹುಷಾರಾಗಿ ಬಿಡಿಸ್ಬೇಕು ಫ್ರೆಂಡ್ಸ್ ಸೊಪ್ಪನ್ನ. ಇದರಲ್ಲಿ ಒಂದು 4 ಥರ ಸೊಪ್ಪು ಇದೆ. ಕೊತ್ತಂಬರಿನೂ ಇದ್ರ ಜೊತೆಗೆ ಹಾಕ್ಬಿಡ್ತೀವಿ ನಾವು. ಟೋಟಲ್ 5 ಸೊಪ್ಪು ಲೆಕ್ಕ ಅಂತೆ. 5 ಸೊಪ್ಪು ಹಾಕಿದ್ದೀವಿ ಇದರಲ್ಲಿ. ಪಾಲಕ್, ಮೆಂತ್ಯ, ಸಬ್ಬಕ್ಕಿ, ಚಿಲ್ಕರ್ರೆ, ಆಮೇಲೆ ಇದು ಕೊತ್ತಂಬರಿ ಇಷ್ಟು ಸೊಪ್ಪು ಹಾಕಿದ್ದೀವಿ ಮೊಸಪ್ಪಿಗೆ. ಇವಾಗ ಸ್ವಲ್ಪ ನೀರು ಹಾಕಿ ಒಂದು 2 ವಿಸಿಲ್ ಬಿಟ್ಟರೆ ಫುಲ್ಲು ನುಣ್ಣಗಾಗುತ್ತೆ. ನಾವು ಮಿಕ್ಸಿಗೆಲ್ಲ ಹಾಕಲ್ಲ, ಮಸೀತೀವಿ. ತೋರಿಸ್ತೀನಿ ಅದನ್ನು ನಿಮಗೆ. ನಾವು ಮಸ್ದಿ ಸಾಂಬಾರು ಮಾಡೋದು. ಉಪ್ಪು ಹಾಕಿದ್ದೀವಿ ಒಂದು ಸ್ವಲ್ಪ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಾಸ್ಟಲ್ಲಿ ತಿರ್ಗಾ ಒಗ್ಗರಣೆ ಎಲ್ಲ ಆದಮೇಲೆ ನಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನಾವು ಹಾಕ್ಕೋಬೇಕಾಗುತ್ತೆ. ಲಾಸ್ಟ್లో ಮಸಾಲೆ ಚೆನ್ನಾಗಿ ನಾವು ಮಿಕ್ಸಿಲೆಲ್ಲ ಹಾಕಲ್ಲ, ಇದೇ ಥರ ಮಸ್ತಿ ಸಾಂಬಾರು ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ.
ಮಸ್ತಿದ್ದಾಯಿತು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀವಿ. ಒಗ್ಗರಣೆ ಆ್ಯಸ್ ಯೂಶ್ವಲ್ ಎಣ್ಣೆ ಹಾಕೋತೀವಿ. ನಾವು ಬಂದುಬಿಟ್ಟು ಉಂಡೆ ಅಂತ ಮಾಡ್ಕೊಂಡಿರ್ತೀವಿ, ಅದು ಆ ಉಂಡೆ ಹಾಕ್ತೀವಿ. ಅದರಲ್ಲೂ ಅಷ್ಟೇ ಮೆಣಸು, ಜೀರಿಗೆ, ಸಾಸಿವೆ, ಹರಳೆಣ್ಣೆ ಎಲ್ಲ ಹಾಕಿ ಉಂಡೆ ಮಾಡಿರ್ತಾರೆ. ಆ ಉಂಡೆನೇ ನಾವು ಮೊಸಪ್ಪಿಗೆ ಹಾಕೋದು. ತೋರಿಸ್ತೀನಿ ಯಾವ ಥರ ನಾವು ಒಗ್ಗರಣೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಎಣ್ಣೆ ಕಾಯ್ತಾ ಇದೆ ನೋಡಿ. ಇವಾಗ ನಾವು ಅದೇ ಉಂಡೆ ಮತ್ತು ಕರಿಬೇವು ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಈಗ ನಮ್ಮ ಸಾಯಿನಾಥ್ಗೆ ಅಲ್ಟ್ರಾ D3 ಡ್ರಾಪ್ಸ್ ಕೊಡ್ತೀವಿ. ಮಲ್ಟಿವಿಟಮಿನ್ನು ಡ್ರಾಪ್ಸ್. ಇದು ವಿಟಮಿನ್ D3 ಓರಲ್ ಡ್ರಾಪ್ಸು. ಇದು ಡೈಲಿ ಮಾರ್ನಿಂಗ್ ಕೊಡ್ತೀವಿ. ಇವಾಗ ಸ್ವಲ್ಪ ಲೇಟ್ ಆಯಿತು. ಹೀಗೆ ಶೇಕ್ ಮಾಡಿಬಿಟ್ಟು ಅವನಿಗೆ ಇದು 1 ml ಕೊಡ್ತೀನಿ ಡೈಲಿ. ಇದು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿಬಿಟ್ಟು. ನೋಡಿ ಹೇಗೆ ಆಟ ಆಡಿಸ್ತಾನೆ ನನ್ನನ್ನು. ಹೀಗೆ ತರಲೆ ಬೇಬಿ ಇದು, ಇವರು ತರಲೆ. ಅಲ್ಲೋಡಲಿ ಹಲೋ ಮಮ್ಮಿ. ಪ್ಲ್ಯಾಂಟ್ ಸ್ವಲ್ಪ ಪಾಟ್ ಎಲ್ಲ ಒಣಗಿಬಿಟ್ಟಿದೆ, ಸ್ವಲ್ಪ ರೆಡಿ ಮಾಡಿಸ್ಬೇಕು. ಇವಾಗ ಶಿಫ್ಟ್ ಮಾಡಿದ್ರಲ್ಲ, ಸೊ ಏನು ಪಾಟ್ನ ಕೇರ್ ಮಾಡೋಕ್ಕಾಗ್ತಾಯಿಲ್ಲ, ಮಾಡಬೇಕು. ಇಲ್ಲಿ ನೋಡಿ ರೋಸ್ ಪ್ಲ್ಯಾಂಟು, ನಮ್ಮ ತುಳಸಿ ನೋಡಿ ಹೇಗೆ ಆಗ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಅವ್ರನ್ನ ಕರೆದ್ಬಿಟ್ಟು ಸ್ವಲ್ಪ ಎಲ್ಲ ಪ್ಲ್ಯಾಂಟ್ಸ್ನೆಲ್ಲ ರೆಡಿ ಮಾಡಿಸ್ಬೇಕು. ಈ ವೀಕಲ್ಲಿ ಇದೊಂದು ಕೆಲಸ ಪೆಂಡಿಂಗ್ ಇದೆ, ಸೊ ಮಾಡಿಸ್ಬೇಕು. ನಮ್ಮ ಥರನೇ ಅದು ಒಂದು ಜೀವ ಅಲ್ವಾ, ಸೊ ಅದರಿಂದ ನಾವು ಅದನ್ನು ಟೇಕ್ ಕೇರ್ ಮಾಡಬೇಕು. ನಾವಂದರೆ ಬಾಯಲ್ಲಿ ಹೇಳ್ತೀವಿ, ಪ್ಲ್ಯಾಂಟ್ಸು ಮತ್ತು ಅನಿಮಲ್ಸ್ ಎಲ್ಲ ಏನೂ ಹೇಳೋಕ್ಕಾಗಲ್ಲ ಅಲ್ವಾ. ನಾವೇ ಅವ್ರನ್ನ ಕೇರ್ ಮಾಡಬೇಕು. ಅಪ್ಪು ಸ್ನಾನ ಎಲ್ಲ ಮಾಡಿಕೊಂಡು ಸಾಯಿನಾಥದ್ದು ರೆಡಿ ಆಯಿತು. ಇವಾಗ ಆಫ್ಟರ್ನೂನ್ ನಾನು ನನ್ನ ಮಗ 1 hour ರೆಸ್ಟ್ ಮಾಡಿದ್ರಿ. ಇವಾಗ ಆಲ್ರೆಡಿ ಕಾಫಿನೂ ರೆಡಿ ಇದೆ. ಹಾಟ್ ಕಾಫಿ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಆಚೆಗಡೆ ಫುಲ್ 5 o'clockಗೆ ಇಷ್ಟೊಂದು ಚಳಿ ಇದೆ. ಗುಡ್ ಈವ್ನಿಂಗ್ ವ್ಯೂವರ್ಸ್, ಕಾಫಿ ಈಸ್ ರೆಡಿ. ಇವಾಗ ಕಾಫಿ ಕುಡ್ದು ದೇವ್ರ ಪೂಜೆ ಮಾಡಬೇಕು. ಗುಡ್ ನೈಟ್.